ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ ನಾನು. ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪ ಮಾಡಿದ್ರು. 3-4 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ದೆಹಲಿಯಲ್ಲಿ ಮಾಡಿ ದೊಡ್ಡ ಪ್ರೊಜೆಕ್ಟರ್ ಹಾಕಿ ಬೆಂಗಳೂರಿನ ಮಹಾದೇವಪುರದ ವೋಟರ್ ಲಿಸ್ಟ್ನಲ್ಲಿರುವ ಗೋಲ್ಮಾಲ್ಗಳು ಅಂತ ತೋರಿಸಿ ಆರೋಪವನ್ನು ಮಾಡಿದರು. ಅವರು ಮತ್ತೆ ಒತ್ತಿ ಹೇಳಿದ್ರು, 6 ತಿಂಗಳು ನಮ್ಮ ಟೀಮ್ ವರ್ಕ್ ಮಾಡಿದೆ, ಇದರಲ್ಲಿ 6 ತಿಂಗಳು ನಾವು ರಿಸರ್ಚ್ ಮಾಡಿದ್ದೀವಿ ಅಂದರು. ಅದನ್ನೆಲ್ಲವನ್ನೂ ನೋಡಿದಾಗ ನಾನು ಇಂಟ್ರಡಕ್ಷನ್ನಲ್ಲಿ ಹೇಳಿದ ಹಾಗೆ 6 ವಾರ ಅಥವಾ ಬೇಡ ಅಂದರೂ ಕನಿಷ್ಠ 6 ದಿವಸ ಈ ಸುದ್ದಿ ಬಿಟ್ಟು ದೇಶದಲ್ಲಿ ಇನ್ಯಾವ ಸುದ್ದಿನೂ ಇರೋದಿಲ್ಲ ಅಂದ್ಕೊಂಡೆ ನಾನು. ಅವರೇ ಹೇಳಿದರು, ರೆಡ್ ಹ್ಯಾಂಡಾಗಿ ಹಿಡಿದಿದ್ದೀವಿ, ನಮ್ಮ ಹತ್ರ ಒಂದು ಆಟಮ್ ಬಾಂಬ್ ಇದೆ, ಅದು ಬ್ಲಾಸ್ಟ್ ಆಗಿಬಿಟ್ರೆ ಚುನಾವಣಾ ಆಯೋಗವೇ ಇರುವುದಿಲ್ಲ ಅಂತ ಹೇಳಿದರು. ಇದು ನೋಡಿದರೆ ಯಾಕೋ ಫೇಡ್ ಔಟ್ ಆಗೋ ಹಂಗೆ ಅನ್ನಿಸ್ತಾ ಇದೆ. 6 ತಿಂಗಳು ರಿಸರ್ಚ್ ಮಾಡಿದಂಥ ಇವರ ತಂಡ ಒಂದು ಸಲ ಫ್ಯಾಕ್ಟ್ ಚೆಕ್ಕು ಮಾಡಿಬಿಡಬಹುದಿತ್ತು, ಗ್ರೌಂಡ್ ಲೆವೆಲ್ ಹೋಗಿ ಏನಾಗಿದೆ ಅಂತ. ಉದಾಹರಣೆಗೆ 10/12ನ ಒಂದೇ ರೂಮ್ನಲ್ಲಿ 80 ಜನ ಮತದಾರರಿದ್ದಾರೆ ಅಂತ ಈ ವೋಟರ್ ಲಿಸ್ಟ್ ಹೇಳುತ್ತೆ ಅನ್ನುವ ಆರೋಪವನ್ನು ಮಾಡಿದ್ರು. ಅಡ್ರೆಸ್ ಇದೆ ಅದರಲ್ಲಿ. ಈ ಅಡ್ರೆಸ್ ನೋಡಪ್ಪ, ಇದು 10/12 ರೂಮೇ ಇದೆಯಾ, ಇಲ್ಲಿ ನಿಜವಾಗ್ಲೂ 80 ಜನ ಇರ್ತಾರೆ, ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕಾರ್ಯಕರ್ತರಿಗೆ ಯಾರಿಗಾದರೂ ಹೇಳಿದ್ರೆ, ಬೆಳಗ್ಗೆ ಹೇಳಿದರೆ ಮಧ್ಯಾಹ್ನದಷ್ಟೊತ್ತಿಗೆ ಚೆಕ್ ಮಾಡಿ ಕೊಟ್ಬಿಟ್ರು ಏನಿದೆ ಏನಿಲ್ಲ ಅಂತ. ಇಂಥ ಸುಮಾರು ಆರೋಪಗಳನ್ನು ಮಾಡಿದ್ರು. ನೋಡಿ, ಈಗ ಫ್ಯಾಕ್ಟ್ ಚೆಕ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಧ್ಯಮಗಳು, ಎಲ್ಲ ಚಾನಲ್ಗಳವ್ರು ಹೋಗ್ತಾ ಇದ್ದಾರೆ ಯಾವ ಅಡ್ರೆಸ್ನಲ್ಲಿ ಏನಿದೆ, ಯಾವ ಅಡ್ರೆಸ್ನಲ್ಲಿ ಏನಿದೆ ಅಂತ. ಗೋಪಾಲ್ ರೆಡ್ಡಿ ಅವರ ಮನೆ ಇದೆ. ಅವ್ರು ಹೇಳಿದ್ದು ಹೌಸ್ ನಂಬರ್ 35 10/12 ರೂಮು, ಅಲ್ಲಿ 80 ಜನ ವೋಟರ್ಸಿಗೆ ವೋಟರ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಅನ್ನುವ ಆರೋಪ ಮಾಡಿದರು. ಗೋಪಾಲ್ ರೆಡ್ಡಿ ಅವರ ಈ ಅಡ್ರೆಸ್ ಸಿಕ್ತು, ನೆನ್ನೆನೇ ತೋರಿಸಿದ್ವಿ, ವಠಾರ ಇದ್ದಂಗಿದೆ ಅದು. ಅಲ್ಲಿ ತಾವು ಬಾಡಿಗೆ ವಸೂಲು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ 35 ಮನೆಗಳನ್ನು ಕಟ್ಟಿಸಿ ಒಂದೊಂದಕ್ಕೊಂದೊಂದು ನಂಬರ್ ಇವರೇ ಕೊಟ್ಕೊಂಡಿದ್ದಾರೆ. ಮನೆ ನಂಬರ್ 1 2 3 4 ಒಂದು 35 ಮನೆ ನಂಬರ್ಗಳನ್ನು ಮನೆ ಮಾಲೀಕರು ಕೊಟ್ಕೊಂಡಿದ್ದಾರೆ. ಅಲ್ಲಿ ಸರ್ವೆ ನಂಬರು 35 ಅಂತದ್ರದ್ದು. 35 ಮನೆಗಳನ್ನು ಸೇರಿಸಿದರೆ 80 ಮತದಾರರು ಇರುವ ಸಾಧ್ಯತೆ ಇಲ್ವಾ ಅಂದರೆ ಡೆಫಿನೆಟ್ಲಿ ಇರಬಹುದು. ಅಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳು, ತುಂಬ ಕಡಿಮೆ ಬಾಡಿಗೆಗೆ ಮನೆ ಕೊಟ್ಟಿದ್ದಾರೆ. ಈ ಕಾರ್ಮಿಕರಾಗಿ ಕೆಲಸ ಮಾಡುವಂಥವ್ರು, ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋ ಥರದವರು, ಆ ಥರದವ್ರು ಬಂದು ಅಲ್ಲಿ ಬಾಡಿಗೆಗೆ ತಗೊಂಡಿದ್ದಾರೆ. ಮತದಾರನು ಮಾತಾಡಿಸಿದ್ವಿ ನಾವು. ಎಲ್ಲಕ್ಕಿಂತ ತಮಾಷೆ ಅಂದರೆ ಪಾಪ ಗೋಪಾಲ್ ರೆಡ್ಡಿ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ. ಕಟ್ಟರ್ ಅಂದರೆ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ. ಈ 35 ಮನೆಗಳನ್ನು ಕಟ್ಟಿಸುವಷ್ಟು ದೊಡ್ಡ ಸೈಟ್ ಇಟ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅವರ ಅಳಿಯಂದ್ರೆಲ್ಲ BJP ಅಂತೆ. ಮಾವ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡೋದು ನೋಡಿ ಅಳಿಯಂದ್ರೆ ತಮಾಷೆ ಮಾಡ್ತಿದ್ರಂತೆ. ಪಕ್ಕಾ BJP ಕಾನ್ಸ್ಟಿಟ್ಯೂಯೆನ್ಸಿ ಇದು, ಏನು ನೀನು ಹೋಗಿ ಕಾಂಗ್ರೆಸ್ ಮಾಡ್ತೀಯಲ್ಲ ಅಂತ. ನಾವು ಮೊದಲಿಂದಾನು ಕಾಂಗ್ರೆಸ್ಸು ಅಂತಿದ್ರಂತೆ ಗೋಪಾಲ್ ರೆಡ್ಡಿ. ಈಗ ಹೋಗಿ ಇನ್ಯಾರು ಬೇರೆಯವರು ಸಿಗಲಿಲ್ವಾ ರಾಹುಲ್ ಗಾಂಧಿ ಅವರಿಗೆ? ನಮ್ಮ ಹೆಸರು ಹೇಳಿನೇ ಆರೋಪ ಮಾಡಬೇಕಾಗಿತ್ತಾ, ನಮ್ಮ ಮನೆಗಳ ಮೇಲೇ ಆರೋಪ ಮಾಡಬೇಕಾಗಿತ್ತಾ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಅವರು. ಗೋಪಾಲ್ ರೆಡ್ಡಿ ಮನೆ ಮಾಲೀಕರು ತೋರಿಸ್ತಾರೆ. ಅವರು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರವಾಗಿ ಏನೇನು ಕ್ಯಾಂಪೇನ್ ಮಾಡಿದ್ದೆ ನಾನು ಅನ್ನೋದಕ್ಕೆ ಮೊಬೈಲ್ನಲ್ಲಿ ಫೋಟೋ ಗಿಟ ತೋರಿಸ್ತಾರೆ ಅವರು. ಪಾಪ ಕೇಳಿಸ್ಕೊಳ್ಳಿ. ನನ್ನೊಂದು ಮನೆ ಇಲ್ಲಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿರೋದ್ರಿಂದ ಇದೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಲೇಬರ್ ಕ್ಲಾಸ್ ಇಲ್ಲಿಗೆ ಬರೋದು. ಬಂದು ನೋಡ್ತಾರೆ, ಕಮ್ಮಿ ಸಂಬಳ, ಇಲ್ಲಿ ಯಾವುದೋ ಎಮರ್ಜೆನ್ಸಿಗೆ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಬೇರೆ ಕಡೆ ಜಾಸ್ತಿ ಸಂಬಳ ಸಿಕ್ತು ಅಂದರೆ ಹತ್ತು ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಯಾರು ಪರ್ಮನೆಂಟಾಗಿ ಸ್ಟೇ ಆಗೋದೇ ಇಲ್ಲ ಸರ್. ಇದು 35 ಸೀರಿಯಲ್ ಬಂದುಬಿಟ್ಟು ನಾವು ಕರೆಂಟ್ ಡಿಫಾಲ್ಟ್ ಆದರೆ ಇಲ್ಲ ಇನ್ನೇನಾದರೂ ಡಿಫಾಲ್ಟ್ ಆಯಿತು ಅದನ್ನ ನಮ್ಮ ರೆಫರೆನ್ಸ್ಗೆ ಇಟ್ಕೊಂಡಿರೋದು. ಇದು ಅಲ್ಲ, ಇದು ಅವ್ರ ಪ್ರಕಾರ ನನಗೇನು ಅನಿಸುತ್ತೆ 35ನೇ ನಂಬರು ರಿಂಗ್ ರೋಡ್ ಪಕ್ಕದಲ್ಲಿ ಬರುತ್ತೆ. ಯಾಕಂದರೆ ಇಲ್ಲಿ ಲೋಕಲಲ್ಲಿ ನಾವು ಲೋಕಲ್ ಗ್ರೌಂಡ್ಸ್ ಏನು ಅಂತ ನಮಗೆ ಗೊತ್ತು, ಅವ್ರಿಗೇನು ಗೊತ್ತು. ಯಾವನೋ ಬಂದ ಏನೋ ಮಾಡ್ದ ಹೋಗ್ಬಿಟ್ಟ. ನಾವಿನ್ನೆಲ್ಲ ಒಪ್ಪೋದಿಲ್ಲ. 35 ಸೀರಿಯಲ್ ನಂಬರು ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. ಅದೇ ಯಾವನೋ ಮಿಸ್ಗೈಡ್ ಮಾಡಿದ್ದಾನೆ. ಅದೇ ಹೇಳಿದ್ರಲ್ಲ, ಈ ಮಾತಾಡಿದ್ರೆ ತುಂಬ ಉದ್ದ ಹೋಗುತ್ತೆ. ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಅವರು ರಾಹುಲ್ ಗಾಂಧಿಗೂ ಐಡಿಯಾ ಇಲ್ಲ, ಯಾವನೋ ಹೇಳಿದ್ದಾನೆ ಅದನ್ನ ಫಾಲೋ ಮಾಡ್ತಾ ಏನಿದೆ. ರಾಜ್ಯದ ನಾಯಕರುಗಳು ನಿನ್ನೆ ಹೋರಾಟವನ್ನೆಲ್ಲ ಮಾಡಿದ್ದಾರೆ. ನಡಿ ಸರ್, ನಮ್ಮ ನಾಯಕರುಗಳಿಗೂ ಕೆಲಸ ಇಲ್ಲ. ಇವಾಗ ಇದೇನೋ MP ಎಲೆಕ್ಷನ್ನಲ್ಲಿ ಬೋಗಸ್ ಮಾಡ 136 ಸೀಟು ಕಾಂಗ್ರೆಸ್ ಬಂದಿದೆಯಲ್ಲ, ಅದನ್ನು ಬೋಗಸೆ ಅಲ್ವಾ? ಆಮೇಲೆ ನಾನು ಬೆಳಿಗ್ಗೆ ಬೋಗಸೆ ಅಲ್ವಾ? 136 ಸೀಟ್ ಬರೋದಕ್ಕೆ ರೀಸನ್ ಏನು? ಅವರು ಬೋಗಸ್ ಮಾಡಿರ್ತಾರೆ. ಖರ್ಗೆ ಅಳಿಯ ಗೆದ್ದ, ಅದು ಬೋಗಸೆ ಅಲ್ವಾ? ಮಾದೇವಪ್ಪನ ಮಗ ಗೆದ್ದ, ಅದನ್ನು ಸರ್ಚ್ ಮಾಡಲಿ ಬಿಡಿ. ಮಾತಾಡದೆ ಎಲ್ಲೆಲ್ಗೆ ಹೋಗಿದೆ ತಲೆ ಹೇಳ್ತಾನೆ. ಇವ್ರು ನೋಡಿ, ಇವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿದ್ರು, ಅವ್ರನ್ನೇ ಮಾತಾಡ್ತಿ ಅಂದ್ರು. ನಿಜನಾ? ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು? ಕಾಂಗ್ರೆಸ್ ಅವನೇ. ನಾನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಇಲ್ಲಿ ಬೋಗಸ್ ನಡೆಯೋಕ್ಕಾಗುತ್ತಾ? ನನಗೆ ಗೊತ್ತು ಸರ್, ಇದು ಪಕ್ಕಾ BJP ಬೆಲ್ಟು. ಯಾವನ್ ಏನು ಮಾಡಿದ್ರು ಇಲ್ಲಿ ಬರೋದೇ BJP.
ಇಷ್ಟೊತ್ತು ಬಿಜೆಪಿ ಸೇರಿದ್ರಾ? ಇಲ್ಲ ಸರ್, ನನಗೆ ಮಾನ ಮರ್ಯಾದೆ ಇಲ್ಲ, ಎಲ್ಲ ಹೋಯ್ತು ಕಾಂಗ್ರೆಸ್ಗೆ ಸೇರ್ಕೊಂಡು ಇರೋ ಮಾನನ ಕಳ್ಕೊಂಡೆ. ನೋಡಿ ನಮ್ಮ ಮಳಿಯ ನಮ್ಮ ಫ್ರೆಂಡ್ಸು ಇವಾಗ ಅವ್ರ ಮುಖ ತೋರ್ಸೋಕ್ಕೂ ನಮಗೆ ಬೇಜಾರು. ಹಂಗೆ ಆಗಿದೆ ಇವಾಗ ನನ್ನ ಪರಿಸ್ಥಿತಿ. ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದೀನಿ, ಬೈತಾರೆ, ಏನಣ್ಣ ಇದು ಎಂಥ ಪಾರ್ಟಿಗೆ ಓಟ್ ಕೇಳ್ತೀಯಾ ಅಂದರು. ಇದು ಒಂದು ಸತಿ ಹಾಕ್ರು ಅಂದ್ರೂ ಹಾಕೋದಿಲ್ಲ ಅಂದರು. ಆವಾಗಲೇ ಗೊತ್ತಾಗ್ಬಿಡ್ತು ಕಾಂಗ್ರೆಸ್ನ ಇಲ್ಲಿ ತೊಳೆದು ಬಿಸಾಕಿದ್ದಾರೆ, ಇಲ್ಲಿ ಏನು ಬಾಕಿ ಇಲ್ಲ ಅಂತ. ರಿಯಲ್ ಮ್ಯಾಟ್ರ್ ಸರ್ ಇದು ಸುಳ್ಳಲ್ಲ ನಾನು ಹೇಳ್ತಾ ಇರೋದು. 6-7 ದಿವಸ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಏನು ಯಾವನು ನಾನು ಓಟ್ ಹಾಕ್ತೀನಿ ಅನ್ನೋನೇ ಇಲ್ಲ. ಇದು ನಮ್ಮ ಇನ್ನು ಈ ಮನೆಗಳಲ್ಲಿ ಬಾಡಿಗೆಗಿದ್ದವ್ರು ಯಾರು? ಅಲ್ಲೊಂದು ಹೋಟೆಲ್ ಇದೆ, ರಸಗಂಗಾ ಅಂತ. ಆ ಹೋಟೆಲ್ನ ಕಾರ್ಮಿಕರ ಪೈಕಿ ಕೆಲವರನ್ನು ಈ ಸಣ್ಣ ಸಣ್ಣ ರೂಮ್ಗಳಲ್ಲಿ ಬಾಡಿಗೆಗೆ ಮಾಡಿ ಕಾರ್ಮಿಕರನ್ನು ಇಲ್ಲಿಗಿಟ್ಟಿದ್ರು. ರಸಗಂಗಾ ಹೋಟೆಲಿನ ಮಾಲೀಕರು, ಅವರ ಹೆಸರು ಸದಾನಂದ ಶೆಟ್ಟಿ ಅಂತ. ಬೆಂಗಳೂರಿನಂಥ ಊರಿನಲ್ಲಿ ಅದು ದಟ್ಸ್ ಅ ನಾರ್ಮ್. ಹೋಟೆಲ್ನಲ್ಲಿ ಯಾರು ಕೆಲಸಕ್ಕೆ ಬರ್ತಾರಂದರೆ ಅವರಿಗೆ ಊಟ, ವಸತಿ, ಬ್ರಷು, ಶೇವಿಂಗ್ ಕಿಟ್ಟು ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಕೊಡ್ಬೇಕು ಓನರ್ಸ್. ಹಂಗೆ ಮಾಡಿಕೊಟ್ಟಿದ್ರು ಇವರು. ಗೋಪಾಲ್ ರೆಡ್ಡಿ ಅವರ ಆ ಸಣ್ಣ ಸಣ್ಣ ರೂಮ್ಗಳಲ್ಲಿ ಬಾಡಿಗೆಗಿದ್ದವರು. ಅಲ್ಲಿಗೆ ನಮ್ಮ ರಿಪೋರ್ಟರ್ ಹೋದ್ರು, ನಿಜವಾಗ್ಲೂ ನಿಮ್ಮ ಕಾರ್ಮಿಕರು ಅಲ್ಲಿ ಬಾಡಿಗೆಗಿದ್ರ ಅಂತ. ಒಂದು ಹೇಳ್ತೀನಿ ನಾನು, ಹೋಟೆಲ್ ಕಾರ್ಮಿಕರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಾಗಿರೋದಿಲ್ಲ. ಅವರು ಕರ್ನಾಟಕದ ಯಾವುದೋ ಮೂಲೆಯಿಂದ ಬಂದಿರ್ತಾರೆ, ಭಾರತದ ಯಾವುದೋ ಮೂಲೆಯಿಂದ ಬಂದಿರ್ತಾರೆ, ಯಾವ್ಯಾವುದೋ ಮೂಲೆಯಿಂದ. ಅವರೆಲ್ಲರಿಗೂ ವೋಟರ್ ಕಾರ್ಡ್ ಮಾಡಿಸಲಾಗಿತ್ತು. ಅಲ್ಲೊಂದು ಸಿಸ್ಟಮ್ ಇದೆ. ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವಲಸಿಗರ ಜಾಸ್ತಿ ಅಂದರೆ ಜಾಸ್ತಿ ಇರುವಂಥ ಕ್ಷೇತ್ರ. ಅದು ಇಂಥ ಒಂದು ಹೋಟೆಲ್ನಲ್ಲಿ 70-80 ಜನ ಕೆಲಸ ಮಾಡ್ತಾರೆ. ಆ ಮಾಲೀಕರು ಬಂದಿರುವ ಕಾರ್ಮಿಕರಿಗೆ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿ ಅವರುಗಳನ್ನು ಮಹದೇವಪುರ ಕ್ಷೇತ್ರದ ವೋಟರ್ಗಳನ್ನಾಗಿ ಮಾಡಿಸಿ ಎಲೆಕ್ಷನ್ ದಿವಸ ವೋಟ್ ಹಾಕಿಸ್ತಾರೆ ಅವರು. ಅದು ಇಲ್ಲಿಗಲ್ಲ ಅಂತ ಕೇಳಿದರೆ ಅದು ಹೆಂಗೆ ಇಲ್ಲಿಗಲ್ ಆಗುತ್ತೆ? ಎರಡೆರಡು ಕಡೆ ವೋಟ್ ಹಾಕಿದ್ರೆ, ಇವರು ತಮ್ಮ ಹುಟ್ಟೂರಿನಲ್ಲೂ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇಟ್ಕೊಂಡು ಅಲ್ಲೂ ವೋಟ್ ಹಾಕಿ ಇಲ್ಲೂ ವೋಟ್ ಹಾಕಿದರೆ ಇಲ್ಲಿಗಲ್ಲ ಅಂದರೆ ಅದಕ್ಕೊಂದು ಅರ್ಥ. ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ವೋಟರ್ ಲಿಸ್ಟ್ಗಳನ್ನು ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸ್ಕೊಳ್ಬೋದು ರೀ. ಸದಾನಂದ್ ಶೆಟ್ಟರ್ ಮಾತಾಡಿದ್ದಾರೆ. ಜೊತೆಗೆ ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡುವ ಪಶ್ಚಿಮ ಬಂಗಾಳದ ಒಬ್ಬ ಕಾರ್ಮಿಕ. ಕೇಳಿಸ್ಕೊಳ್ಳಿ. ಒಂದು 21-22 ವರ್ಷದಿಂದ ನಮ್ಮಲ್ಲಿ ಈ ಪಕ್ಷ ಗಿಕ್ಷ ಅದೆಲ್ಲ ಇಲ್ಲ. ನಿಮ್ದು ಯಾವುದೇ ಪಕ್ಷ ಇರಲಿ ನಮಗೇನಿಲ್ಲ, ನಮ್ಮ ಪಕ್ಷದಲ್ಲಿ ಇಲ್ಲ. ನಾವು ವ್ಯಾಪಾರ ಮಾಡ್ಲಿಕ್ಕೆ ಬಂದ್ವಿ, ವ್ಯವಹಾರ ಮಾಡ್ತೀವಿ, ವ್ಯಾಪಾರ ಮಾಡ್ಕೊಂತೀವಿ. ನಮ್ಮ ಹೋಟ್ಲಿ ಎಷ್ಟೋ ಜನ ಬಂದಿದ್ದಾರೆ. ನಮ್ಮ 35 ನಾನೇ ಗೊತ್ತು, ನನಗೆಲ್ಲ ಹುಡುಗರು ಎಲ್ಲರೂ ಗೊತ್ತು ನನಗೆ. ಇಲ್ಲಿ ಯಾರೆಲ್ಲ ಓಟ್ ಹಾಕಿದ್ದಾರೆ ಎಲ್ಲರೂ ಪರಿಚಯನೇ. ನಮ್ಮ ಹುಡುಗರೇ ಬೋಗಸ್ ಓಟ್ ಹಾಕ್ಲಿಕ್ಕೆ ಆಗಲ್ಲ. ಇಲ್ಲೆಲ್ಲ ಪರ್ಫೆಕ್ಟ್ ಬರ್ತಾರೆ, ಓಟ್ ಹಾಕ್ತಾರೆ, ಬರ್ತಾರೆ, ಇಲ್ಲೇ 2-3 ವರ್ಷ ಇರ್ತಾರೆ. ಇದೆಲ್ಲ 35. ಇದು ಒಂದೇ 35 ಅಲ್ಲ ಹೋಟ್ಲು. ಹಿಂದ್ಗಡೆ ನಂದು ಸೀಟ್ ಮನೆಗಳೆಲ್ಲ ಇದೆ ನಮ್ಮ ಫ್ರಂಟ್ದು. ಅವರೆಲ್ಲ ರಸಗಳಲ್ಲಿ ಕೆಲಸ ಮಾಡ್ತಾರೆ, ಮನೆಗಳಿರ್ತಾರೆ, ಎಲ್ಲ ಮನೆಗಳು ವಾಸ ಮಾಡ್ಕೊಂಡಿರ್ತಾರೆ ಪಾಪ. ಈಗ ಹೇಳ್ತೀರಾ ನಿಮ್ಗೆ ಏನು ಡೀಟೇಲ್ ಬೇಕು ಎಲ್ಲ ಕೊಡ್ತೀವಿ. ಯಾವ ಹುಡುಗರು ಡೀಟೇಲ್ ಬೇಕು, ಕೆಲಸ ಬಿಟ್ಟು ಹೋಗೋದು, ನಂಬರ್ ಗಿಂಬರ್ ಎಲ್ಲ ಇದೆ ನಮ್ಮ ಹತ್ರ. ಇವಾಗ ಒಂದು 5-6 ಜನ 7-8 ಜನ ಇದ್ದಾರೆ. ಅವ್ರದ್ದು ಓಟ್ ಏನಿದೆ ಅದು ಒಟ್ಟು ಬಿದ್ದಿದೆ, ಅದು 8 ಓಟ್ ಬಿದ್ದಿದೆ. ಬಟ್ ಅದರದ್ದು ಡೀಟೇಲ್ ಕೊಡ್ತೀನಿ. ಆ ಹುಡುಗರು ಇದ್ದಾರೆ ನನ್ನ ಹತ್ತಿಗೆ, ವಿಚಾರಣೆ ಮಾಡಿ ಎಲ್ಲ ಕೊಡ್ತೀನಿ ನಾನು ಡೀಟೇಲು. रमजान अली, वेस्ट बंगाल। वेस्ट बंगाल वोट डाल दिया क्या भाई? हाँ डाला, हाँ 6 बरस डाल दिया। ಸರ್ ನೀವು ವೋಟ್ ಹಾಕಿದ್ರಾ? ಹಾಂ ನಾವು ವೋಟ್. ಈ ಹೋಟೆಲ್ ವೋಟ್ ಮಾಡಬೇಕು ಎಷ್ಟು ಜನ ಇರಬಹುದು? ಒಂದು 30 ಜನ ಮೇಲೆ. 30 ಜನ ನೀವು ಒಟ್ಟಾರೆ ಕೆಲಸ ಮಾಡ್ತೀರಿ, ಬಟ್ ವೋಟ್ ಹಾಕೋರು 4-5 ಜನ ಇದ್ದೀರಿ. ಇಲ್ಲ, ವೋಟ್ ಹಾಕೋರು 30 ಜನ. 30 ಜನ ಇದ್ದೀರಾ? ಹೋಟೆಲ್ ವೋಟ್ ಹಾಕೋರು 30 जन इधर। ओके, ನೀವು आप वोट डाल दिया भाई? डाला नहीं अभी इधर। आप कहाँ से? वेस्ट बंगाल। वेस्ट बंगाल वोट डाल दिया? वोट गाँव में डाला, इधर इधर नहीं डाला। ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ? 5 ಬರಸ್ ಇಲ್ಲಿ ಆಗಿದೆ, ವೋಟ್ ಆಗಿದೆ ಇಲ್ಲಿ. ವೋಟ್ ಆಗಿದೆ. ಓಕೆ, ನಿಮ್ಗೆ ಯಾರು ವೋಟ್ ಐಡಿ ಮಾಡಿಕೊಟ್ರು? ಓನರ್ ಮಾಡಿಕೊಟ್ರ? ಹಾಂ, ಓನರ್ ಮಾಡಿಕೊಟ್ಟಿದ್ವಿ. ಓನರ್ ಮಾಡಿಕೊಟ್ರು. ನಮ್ಮ ಓನರ್. ಈ ವರ್ಷ ಲೋಕಸಭೆಗೆ ವೋಟ್ ಹಾಕಿದ್ರಿ ಅಂಡ್ ವಿಧಾನಸಭೆಗೆ ವೋಟ್ ಹಾಕಿದ್ರಿ. ಯಾವ ಬರ್ತಾರೆ ಲೋಕಸಭೆ? ಹಾಂ, ಸೆಂಟ್ರಲ್ ಮಾಡಿ ಡಿಸ್ಟ್ರಿಕ್ಟ್. ನಾನು ವೋಟ್ ಹಾಕ್ತೇನೆ, ನನ್ನ ಮಿಸೆಸ್ ಇದ್ದಾರೆ, ಇಬ್ರು ವೋಟ್ ಹಾಕ್ತಾರೆ. ಕಡೂರು ಅವರು. ನೀವು 10 ವರ್ಷ ಆಯ್ತು. 10 ವರ್ಷ ಎಷ್ಟು ಬರೀ ವೋಟ್ ಹಾಕಿದ್ರು? ಇಲ್ಲ, ಒಂದು 7-8 ವರ್ಷ ಹಾಕಿದ್ರು. ರಂಜಾನ್ ಅಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.